ಒಂದು ನಿಮಿಷ ಎಲ್ಲರೂ ಕವರ್ ಮಾಡಲ್ಲ ಶ್ರವಣ ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಿಕಟಪೂರ್ವ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜ ವೆಂಕಟ ನಾಯಕ್ ಸಾಹೇಬರ 55ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸರ್ಕಾರಿ ಆಸ್ಪತ್ರೆಗಳಿಗೆ ತಾಯಿ ಮಕ್ಕಳ ಆಸ್ಪತ್ರೆಗಳಿಗೆ ತೆರಳುವುದರ ಮೂಲಕ ಮತ್ತು ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ತೆರಳುವುದರ ಮೂಲಕ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರೊಂದಿಗೆ ಅವರಿಗೆ ಹುಟ್ಟುಹಬ್ಬದಲ್ಲಿ ಶುಭ ಸಂದೇಶವನ್ನು ಜನರು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮತ್ತು ಜನಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಉದ್ದೇಶದಿಂದ ಹಲವಾರು ಜನಗಳು ಇವತ್ತು ಹಳ್ಳಿಗಳಿಂದ ಬಂದಿದ್ದಾರೆ. ಅವರೆಲ್ಲರ ಒಂದು ನಿರೀಕ್ಷೆ ಏನಪ್ಪ ಅಂತಂದರೆ ಜನಗಳ ಸೇವೆ ಮಾಡ್ತಕ್ಕಂಥ ಒಬ್ಬ ನಾಯಕ ಬೇಕಾಗಿರ್ತಕ್ಕಂಥದ್ದಾಗಿದೆ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಸುಮಾರು ಮಳೆಗಾಲ ಬಂದು 1.5 ತಿಂಗಳಾದರೂ ಕೂಡ ಸರಿ ರೀತಿಯಲ್ಲಿ ಮಳೆ ಇಲ್ಲ. ಹಾಗಾಗಿ ರೈತರ ಪರವಾಗಿರ್ತಕ್ಕಂಥ ಒಂದು ಪಕ್ಷಪ್ಪ ಅಂತಂದರೆ ನಮ್ಮ JDS ಪಕ್ಷ ಆಗಿರ್ತಕ್ಕಂಥದ್ದು. ಕಳೆದ ತಿಂಗಳಲ್ಲಿ 17 ತಾರೀಕಿಗೆ ನಾವೊಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ಏನಪ್ಪ ಅಂತಂದರೆ ವರುಣದೇವ ಸ್ವಲ್ಪ ಕರುಣೆ ತೋರಿಬಿಟ್ಟು ಸ್ವಲ್ಪ ಮಳೆ ಬಂದಿತ್ತು ಕೂಡ ಕಾಣ್ತಿದ್ದೇವೆ. ಜೊತೆಯಲ್ಲಿ ಏನಂತಂದರೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು 9 ಬೆಳಗ್ಗೆ ನೀರನ್ನು ತಂದುಕೊಟ್ಟಿದ್ದಾರೆ. ಆದರೆ ಇವತ್ತು 82 TMC ನೀರಿದ್ರು ಕೂಡ ನೀರು ಬಿಡೋಕ್ಕೆ ಆಗ್ತಾ ಇಲ್ಲ ಗೌರ್ಮೆಂಟಿಗೆ. ಆದರೆ ಅವರಿಗೆ ಏನಂತಂದರೆ ಇದು ನಿಷ್ಕಾಳಜಿ ತೋರಿಸ್ತಕ್ಕಂಥದ್ದು, ರೈತರ ಬಗ್ಗೆ ಇರ್ತಕ್ಕಂಥ ನಿಷ್ಕಾಳಜಿ ತೋರಿಸಿದೆ. ಅದಕ್ಕೋಸ್ಕರವಾಗಿ ಮೊನ್ನೆ ಅಲ್ಲೆಲ್ಲೇ ಬೇರೆ ಕಡೆಯಲ್ಲಿ ತಿರುಗಾಡಕ್ಕಂತ ಹೋದಂಥ ಸಂದರ್ಭದಲ್ಲಿ ಕೆನಾಲ್ ಮೇಲೆ ಹೋದಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ರೈತ ಹೇಳಿಕೆ ಕೊಡ್ತಿದ್ದಾರೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಟೈಮ್ ನಿಮಗೆ ನಾವು ನಿಂತು ಎಲೆಕ್ಷನ್ನಲ್ಲಿ ನಿಂತು ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ. ಯಾಕಂದರೆ ಇವತ್ತು ರೈತರ ಬೆಳೆಗೆ ನೀರು ಬಂತಪ್ಪ ಅಂದರೆ ಎಲ್ಲ ಬಿಸ್ನೆಸ್ಗಳು ಕೆಲ ನಡೀತಾ ಇರ್ತಕ್ಕಂಥದ್ದು. ರೈತ ಚೆನ್ನಾಗಿದ್ದರೆ ಮಾತ್ರ ಇವತ್ತು ನಮ್ಮ ನಾಡು ಸುಭಿಕ್ಷವಾಗಿರ್ತಕ್ಕಂಥದ್ದು ಕಾಣ್ತಿದ್ದೀವಿ. ಸೊ ರೈತರ ಪರವಾಗಿರ್ತಕ್ಕಂಥ ಪಕ್ಷಪ್ಪ ಅಂತಂದರೆ JDS ಪಕ್ಷ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಮಾನ್ಯ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಏನಪ್ಪ ಅಂತಂದರೆ ರೈತರು ಯಾವುದೇ ಸಣ್ಣ ಪುಟ್ಟ ಕೆಲಸ ಇರಲಿ ಒಂದು ಫೋನ್ ಅಂತಂದರೆ ಏನಪ್ಪ ಅಂದರೆ ಸ್ಪಂದನೆ ಮಾಡ್ತಕ್ಕಂಥ ಮನೋಭಾವನೆ ಅವ್ರದ್ದು ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರವಾಗಿ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು, ಬಂಧು ಮಿತ್ರರು, ಹಿತೈಷಿಗಳು ಏನಪ್ಪ ಅಂತಂದರೆ ಶುಭ ಕೋರುವ ಮೂಲಕವಾಗಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಮತ್ತು ಇನ್ನೂ ಅಧಿಕಾರವನ್ನು ಮಾಡಲು ತಾವೆಲ್ಲ ಶಕ್ತಿ ತುಂಬಬೇಕಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳಿಕೊಳ್ತಾ ನನ್ನ